ಸ್ನೇಹಿತರೆ, ಇಂದು ನಾವು ಮಾರ್ಜಿನಲ್ ಕಾನ್ಸೆಪ್ಟ್ ಎನ್ನುವ ವಿಷಯದ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ತಿಳಿದುಕೊಳ್ಳೋಣ. 1776ರಲ್ಲಿ ಆಡಮ್ ಸ್ಮಿತ್ ನವರು ಅರ್ಥಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ವೆಲ್ತ್ ಆಫ್ ನೇಷನ್ ಎನ್ನುವಂಥ ಕೊಡುಗೆ ಅಥವಾ ಪುಸ್ತಕವನ್ನು ಬರೆದ ತರುವಾಯದಲ್ಲಿ ಅರ್ಥಶಾಸ್ತ್ರ ಅನ್ನುವಂಥ ಒಂದು ವಿಷಯವನ್ನು ವ್ಯವಸ್ಥಿತವಾಗಿ ಅಧ್ಯಯನ ಮಾಡಲಿಕ್ಕೆ ಆರಂಭಿಸಿತು. ತದನಂತರದಲ್ಲಿ ವೆಲ್ಫೇರ್ ಎಕನಾಮಿಕ್ಸ್, ಸ್ಕ್ಯಾರ್ಸಿಟಿ ಎಕನಾಮಿಕ್ಸ್ ಅಥವಾ ಸ್ಕ್ಯಾರ್ಸಿಟಿ ಡೆಫಿನಿಷನ್, ಮಾಡರ್ನ್ ಅಥವಾ ಗ್ರೋತ್ ಓರಿಯೆಂಟೆಡ್ ಡೆಫಿನಿಷನ್ ಎನ್ನುವಂತಹ ಬೇರೆ ಬೇರೆ ವ್ಯಾಖ್ಯಾನಗಳನ್ನು ಬೇರೆ ಬೇರೆ ಅರ್ಥಶಾಸ್ತ್ರಜ್ಞರು ಅರ್ಥಶಾಸ್ತ್ರಕ್ಕೆ ಸಂದರ್ಭೋಚಿತವಾಗಿ ನೀಡಿರುವಂಥದ್ದು ನಮಗೆಲ್ಲರಿಗೂ ಗೊತ್ತು. ಮುಂದೆ 1936ರಲ್ಲಿ ಜಾನ್ ಮೆನಾರ್ಡ್ ಕೇನ್ಸ್ ಎನ್ನುವ ವಿದ್ವಾಂಸರು ಅರ್ಥಶಾಸ್ತ್ರಕ್ಕೆ ಥಿಯರಿ ಆಫ್ ಎಂಪ್ಲಾಯ್ಮೆಂಟ್ ಎನ್ನುವಂಥ ಪುಸ್ತಕವನ್ನು ಕೊಟ್ಟಿರುವಂಥದ್ದು. 1930ರಲ್ಲಿ ಆದಂತಹ ಜಾಗತಿಕ ಬಿಕ್ಕಟ್ಟು, ಈ ಬಿಕ್ಕಟ್ಟಿಗೆ ಪರಿಹಾರವಾಗಿ ಬಹಳಷ್ಟು ವಿಧಾನಗಳನ್ನು ಜಾನ್ ಮೆನಾರ್ಡ್ ಕೇನ್ಸ್ನವರು ಥಿಯರಿ ಆಫ್ ಎಂಪ್ಲಾಯ್ಮೆಂಟಲ್ಲಿ ಸೂಚಿಸಿರುವಂಥದ್ದನ್ನು ನಮಗೆಲ್ಲ ಆ ಒಂದು ಪುಸ್ತಕದಲ್ಲಿ ಆಧಾರದಲ್ಲಿ ನೋಡಲಿಕ್ಕೆ ಆಗುತ್ತೆ. ಮುಂದೆ ಜಾನ್ ಮೆನಾರ್ಡ್ ಕೇನ್ಸ್ ಪುಸ್ತಕ ಬರೆಯುವ ತನಕ ಅರ್ಥಶಾಸ್ತ್ರದ ಎಲ್ಲ ವಿಷಯವಾರುಗಳನ್ನು ನಾವು ಮೈಕ್ರೋ ಎಕನಾಮಿಕ್ಸ್ ಎನ್ನುವಂಥ ಕಾನ್ಸೆಪ್ಟ್ ಆಧಾರದಲ್ಲಿ ಪರಿಗಣಿಸಬಹುದಾದರೆ 1936ರ ತರುವಾಯದಲ್ಲಿ ನಾವು ಅಲ್ಲಿ ಮ್ಯಾಕ್ರೋ ಎಕನಾಮಿಕ್ಸ್ ಎನ್ನುವಂಥ ಕಾನ್ಸೆಪ್ಟನ್ನು ನಮಗೆ ಗಮನಿಸಲಿಕ್ಕಾಗುತ್ತೆ ಅಂತ ತಿಳಿಬೇಕಾಗುತ್ತೆ. ಹಾಗೆಯೇ ಮೈಕ್ರೋದಲ್ಲೂ ಮ್ಯಾಕ್ರೋದಲ್ಲೂ ಎರಡರಲ್ಲಿ ಕೂಡ ಮಾರ್ಜಿನಲ್ ಎನ್ನುವಂಥ ಕಾನ್ಸೆಪ್ಟು ಸಹಜವಾಗಿ ಅನ್ವಯ ಮಾಡಿರುವಂಥದ್ದನ್ನು ನಾವು ಗಮನಿಸಬಹುದು. ಮಾರ್ಜಿನ್ ಎನ್ನುವ ವಿಷಯಕ್ಕೆ ನಾವು ನೇರವಾಗಿ ಬರುವುದಾದರೆ ಮುಖ್ಯವಾಗಿ ಇಲ್ಲಿ ಬರುವಂಥ ಕಾನ್ಸೆಪ್ಟ್ಗಳು ಮಾರ್ಜಿನಲ್ ಯುಟಿಲಿಟಿ, ಮಾರ್ಜಿನಲ್ ಕಾಸ್ಟ್, ಮಾರ್ಜಿನಲ್ ರೆವಿನ್ಯೂ, ಮಾರ್ಜಿನಲ್ ಪ್ರಾಫಿಟ್, ಮಾರ್ಜಿನಲ್ ಫಿಸಿಕಲ್ ಪ್ರಾಡಕ್ಟ್, ಮಾರ್ಜಿನಲ್ ಎಫಿಷಿಯನ್ಸಿ ಆಫ್ ಕ್ಯಾಪಿಟಲ್, ಮಾರ್ಜಿನಲ್ ರೇಟ್ ಆಫ್ ಸಬ್ಸ್ಟಿಟ್ಯೂಷನ್, ಮಾರ್ಜಿನಲ್ ರೇಟ್ ಆಫ್ ಟೆಕ್ನಿಕಲ್ ಸಬ್ಸ್ಟಿಟ್ಯೂಷನ್ ಎನ್ನುವಂಥ ವಿಷಯಗಳಾಗಿರುತ್ತದೆ. ಒಂದೊಂದೇ ವಿಷಯವನ್ನು ನಾವು ಗಮನಿಸ್ತಾ ಹೋಗೋದಾದರೆ ಪ್ರಮುಖವಾಗಿ ಮಾರ್ಜಿನಲ್ ಯುಟಿಲಿಟಿ. ಮಾರ್ಜಿನಲ್ ಯುಟಿಲಿಟಿ ಅಂದರೆ ಬೆನಿಫಿಟ್ ಗೇನ್ಡ್ ಫ್ರಮ್ ಕನ್ಸ್ಯೂಮಿಂಗ್ ಒನ್ ಎಡಿಷನಲ್ ಯೂನಿಟ್ ಆಫ್ ಎ ಪ್ರಾಡಕ್ಟ್ ಆರ್ ಸರ್ವಿಸಸ್. ಇನ್ನೊಂದು ವಸ್ತುವನ್ನು ಹೆಚ್ಚುವರಿಯಾಗಿ ನಾವು ಕನ್ಸ್ಯೂಮ್ ಮಾಡಿದಾಗ ಗ್ರಾಹಕನಿಗೆ ಸಿಗುವಂಥ ಹೆಚ್ಚುವರಿ ಬೆನಿಫಿಟ್ ನಾವಲ್ಲಿ ಮಾರ್ಜಿನಲ್ ಯುಟಿಲಿಟಿ ಅಂತ ಹೇಳ್ಬೋದು. ಫಾರ್ಮುಲಾ TUN - TUN - 1. ಉದಾಹರಣೆ ನಾವು ಗಮನಿಸೋದಾದರೆ 150 ಯುಟಿಲಿಟಿ 4ನೆಯ ಯೂನಿಟ್ ಕನ್ಸಂಪ್ಷನಿಂದ ಸಿಕ್ಕಿದರೆ 135ರಷ್ಟು ಅಲ್ಲಿ 3ನೆಯ ವಸ್ತು ಕನ್ಸ್ಯೂಮ್ ಮಾಡಿದಾಗ ಸಿಗುವಂಥದ್ದು. ಇದರ ನಡುವಿನ ವ್ಯತ್ಯಾಸವಾದ 15 ಅಂದರೆ 150 - 135 15 ಎನ್ನುವಂಥದ್ದು ಇಲ್ಲಿ ಮಾರ್ಜಿನಲ್ ಯುಟಿಲಿಟಿ ಆಗಿರುತ್ತದೆ. ಈ ಯುಟಿಲಿಟಿ ಎನ್ನುವಂಥದ್ದು ಕನ್ಸ್ಯೂಮರ್ ರಿಲೇಟೆಡ್ ಕಾನ್ಸೆಪ್ಟ್ ಅಂತ ಗಮನಿಸಬೇಕು. ಆಮೇಲೆ ಮುಖ್ಯವಾಗಿ ಎರಡನೆಯ ಕಾನ್ಸೆಪ್ಟ್ ಮಾರ್ಜಿನಲ್ ಕಾಸ್ಟ್. ಮಾರ್ಜಿನಲ್ ಕಾಸ್ಟ್ ಇಸ್ ದಿ ಕಾಸ್ಟ್ ಆ್ಯಡೆಡ್ ಬೈ ಪ್ರೊಡ್ಯೂಸಿಂಗ್ ಒನ್ ಎಡಿಷನಲ್ ಯೂನಿಟ್ ಆಫ್ ಎ ಪ್ರಾಡಕ್ಟ್ ಆರ್ ಸರ್ವಿಸ್. ಇನ್ನೊಂದು ಹೆಚ್ಚುವರಿ ಐಟಮ್ ಉತ್ಪಾದನೆ ಮಾಡುವ ಸಂದರ್ಭದಲ್ಲಿ ಅದಕ್ಕೋಸ್ಕರ ಆಗುವಂಥ ಖರ್ಚನ್ನು ನಾವು ಮಾರ್ಜಿನಲ್ ಕಾಸ್ಟ್ ಅಂತ ಕರಿಬೋದು. ಫಾರ್ಮುಲಾ TCN - TCN - 1. ಉದಾಹರಣೆಗೆ 6ನೇ ಯೂನಿಟ್ ಉತ್ಪಾದಿಸುವಾಗ ಆದಂಥ ಖರ್ಚು 2800 ಮತ್ತು 5ನೇ ಯೂನಿಟ್ ಉತ್ಪಾದಿಸಿದಾಗ ಆದಂಥ ಖರ್ಚು 2400 ಆದರೆ ಇಲ್ಲಿ 400 ಎನ್ನುವಂಥದ್ದು ಅಥವಾ 400 ಎನ್ನುವಂಥದ್ದು ಮಾರ್ಜಿನಲ್ ಕಾಸ್ಟ್ ಆಗಿರುತ್ತೆ. ದಿ ಕಾಸ್ಟ್ ಈಸ್ ಪ್ರೊಡ್ಯೂಸರ್ ರಿಲೇಟೆಡ್ ಕಾನ್ಸೆಪ್ಟ್. ಈ ಕಾಸ್ಟ್ ಅಥವಾ ಈ ಮಾರ್ಜಿನಲ್ ಕಾಸ್ಟ್ ಉತ್ಪಾದಕನಿಗೆ ಸಂಬಂಧಪಟ್ಟ ವಿಷಯ. ಮುಂದೆ ಮಾರ್ಜಿನಲ್ ರೆವಿನ್ಯೂ. ಮಾರ್ಜಿನಲ್ ರೆವಿನ್ಯೂ ಇಸ್ ದಿ ರೆವಿನ್ಯೂ ಗೇನ್ಡ್ ಬೈ ಪ್ರೊಡ್ಯೂಸಿಂಗ್ ಒನ್ ಎಡಿಷನಲ್ ಯೂನಿಟ್ ಆಫ್ ಎ ಪ್ರಾಡಕ್ಟ್ ಆರ್ ಸರ್ವಿಸ್. ಇನ್ನೊಂದು ಹೆಚ್ಚುವರಿ ಐಟಮ್ ಉತ್ಪಾದನೆ ಮಾಡಿದ ತರುವಾಯದಲ್ಲಿ ಅಲ್ಲಿ ಪಡೀಲಿಕ್ಕೆ ಸಾಧ್ಯತೆ ಇರುವಂಥ ಆದಾಯವನ್ನು ನಾವು ಮಾರ್ಜಿನಲ್ ರೆವಿನ್ಯೂ ಅಥವಾ ಸೀಮಂತ ಆದಾಯ ಅಂತ ಹೇಳ್ಬೋದು. ಫಾರ್ಮುಲಾ TRN - TRN - 1. ಉದಾಹರಣೆಗೆ 8ನೇ ಯೂನಿಟ್ನ ಆದಾಯ 5600 ಆದರೆ 7ನೇ ಯೂನಿಟ್ನ ಆದಾಯ 5300 ಆದರೆ 300 ಎನ್ನುವಂಥದ್ದು ಇಲ್ಲಿ ಮಾರ್ಜಿನಲ್ ರೆವಿನ್ಯೂ ಆಗಿರುತ್ತೆ. ಇದು ಪ್ರೊಡ್ಯೂಸರಿಗೆ ಸಂಬಂಧಪಟ್ಟ ಕಾನ್ಸೆಪ್ಟ್ ಅಂತ ಗಮನಿಸಬೇಕಾಗುತ್ತೆ.
ಮುಂದೆ ಮಾರ್ಜಿನಲ್ ಪ್ರಾಫಿಟ್. Marginal profit is the profit earned by firm or individual when one additional or marginal unit is produced and sold. ಇನ್ನೊಂದು ಹೆಚ್ಚುವರಿ ಐಟಮ್ ಉತ್ಪಾದಿಸಿ ಸೇಲ್ ಮಾಡಿದಾಗ ಸಿಗುವಂಥ ಲಾಭವನ್ನು ನಾವು ಮಾರ್ಜಿನಲ್ ಲಾಭ ಅಂತ ಕರಿಬೋದು. ಮಾರ್ಜಿನಲ್ ಪ್ರಾಫಿಟ್ ಈಕ್ವಲ್ ಟು ಮಾರ್ಜಿನಲ್ ರೆವೆನ್ಯೂ ಮೈನಸ್ ಮಾರ್ಜಿನಲ್ ಕಾಸ್ಟ್. ಉದಾಹರಣೆಗೆ 200 ಎನ್ನುವಂಥದ್ದು ಮಾರ್ಜಿನಲ್ ಪ್ರಾಫಿಟ್ ಆಗಿದ್ದರೆ 800 ಮಾರ್ಜಿನಲ್ ರೆವೆನ್ಯೂನಿಂದ ಮಾರ್ಜಿನಲ್ ಕಾಸ್ಟ್ 600 ಮೈನಸ್ ಮಾಡಿರುವಂಥದ್ದು. ಅಥವಾ ಮಾರ್ಜಿನಲ್ ಪ್ರಾಫಿಟ್ ಈಸ್ ಈಕ್ವಲ್ ಟು ಟೋಟಲ್ ಪ್ರಾಫಿಟ್ ಆಫ್ nth ಪೀರಿಯಡ್ ಮೈನಸ್ ಟೋಟಲ್ ಪ್ರಾಫಿಟ್ ಆಫ್ n-1 ಪೀರಿಯಡ್ ಕೂಡ ಹೌದು. ಮಾರ್ಜಿನಲ್ ಪ್ರಾಫಿಟ್ 500 ರೂಪಾಯಿ ಆದರೆ ಅಲ್ಲಿ 12,500 ಎನ್ನುವಂಥದ್ದು 8th ಯೂನಿಟ್ ಪ್ರಾಫಿಟ್, 12,000 ಎನ್ನುವಂಥದ್ದು 7th ಯೂನಿಟ್ ಟೋಟಲ್ ಪ್ರಾಫಿಟ್ ಆದರೆ ಅದರ ನಡುವಿನ ಅಂತರ ಅಥವಾ ವ್ಯತ್ಯಾಸ 500 ಎನ್ನುವಂಥದ್ದು ಮಾರ್ಜಿನಲ್ ಪ್ರಾಫಿಟ್. ಮಾರ್ಜಿನಲ್ ಪ್ರಾಫಿಟ್ ಈಸ್ ಪ್ರೊಡ್ಯೂಸರ್ ರಿಲೇಟೆಡ್ ಕಾನ್ಸೆಪ್ಟ್ ಆಗಿರುತ್ತೆ ಅಂತ ಗಮನಿಸಬೇಕು. ಮುಂದೆ ಮಾರ್ಜಿನಲ್ ಫಿಸಿಕಲ್ ಪ್ರಾಡಕ್ಟ್ MPP. Marginal physical product is the extra output gained by adding 1 unit of variable factor or labor. All other inputs are held constant. That is, technology, efficiency of factory stays the same. ಅಲ್ಲಿ ತಂತ್ರಜ್ಞಾನ, ಎಫಿಷಿಯನ್ಸಿ ಫ್ಯಾಕ್ಟರ್ಸ್ ಎಲ್ಲವೂ ಕೂಡ ಸಮಾನವಾಗಿದ್ದು ಒಂದು ಹೆಚ್ಚುವರಿ ಐಟಮ್ ಅಥವಾ ಹೆಚ್ಚುವರಿಯಾಗಿ ಉತ್ಪಾದನೆ ಮಾಡುವಂಥ 1 ಯೂನಿಟ್ ಆಫ್ ಎಕ್ಸ್ಟ್ರಾ ಔಟ್ಪುಟ್ ಗೇನ್ಡ್ ಬೈ ಆ್ಯಡಿಂಗ್ 1 ಯೂನಿಟ್ ಆಫ್ ವೇರಿಯಬಲ್ ಫ್ಯಾಕ್ಟರ್. ಹೆಚ್ಚುವರಿ ಲೇಬರ್ ಸೇರಿಸಿದ ಪರಿಣಾಮದಲ್ಲಿ ಹೆಚ್ಚುವರಿಯಾಗಿ ಉತ್ಪಾದನೆ ಮಾಡುವ ಪ್ರಮಾಣವನ್ನು ನಾವು ಮಾರ್ಜಿನಲ್ ಫಿಸಿಕಲ್ ಪ್ರಾಡಕ್ಟ್ ಅಂತ ಹೇಳ್ಬೋದು. ಅಥವಾ MPP ಈಕ್ವಲ್ ದಿ ಚೇಂಜಸ್ ಇನ್ ಟೋಟಲ್ ಫಿಸಿಕಲ್ ಪ್ರಾಡಕ್ಟ್ ಬೈ ಚೇಂಜಸ್ ಇನ್ ವೇರಿಯಬಲ್ ಇನ್ಪುಟ್. ಫಿಸಿಕಲ್ ಆಗಿ ಬದಲಾದ ಪ್ರಮಾಣ ಮತ್ತು ವೇರಿಯಬಲ್ ಪ್ರಮಾಣ ಅಂತ ಲೆಕ್ಕ. MPP ಈಕ್ವಲ್ ದಿ ಚೇಂಜ್ ಇನ್ ಕ್ವಾಂಟಿಟಿ ಆಫ್ ಐಟಮ್ಸ್ ಪ್ರೊಡ್ಯೂಸ್ಡ್ Q ಡಿವೈಡೆಡ್ ಬೈ ದಿ ಚೇಂಜ್ ಇನ್ 1 ಯೂನಿಟ್ ಆಫ್ ಲೇಬರ್ ಆ್ಯಡೆಡ್. ದಟ್ ಮೀನ್ಸ್ 500 ಕಳೆ 460 ಈಕ್ವಲ್ ಟು 40 ಬೈ 1 ಈಕ್ವಲ್ ಟು 40 ಆಗಿರುತ್ತೆ. MPP ಇಸ್ ಪ್ರೊಡ್ಯೂಸರ್ ರಿಲೇಟೆಡ್ ಕಾನ್ಸೆಪ್ಟ್, ಉತ್ಪಾದಕನಿಗೆ ಸಂಬಂಧಪಟ್ಟಿರುವಂಥದ್ದು. ಇನ್ನೊಂದು ಮಾರ್ಜಿನಲ್ ಕಾನ್ಸೆಪ್ಟ್ ಯಾವುದು ಕೇಳಿದರೆ ಮಾರ್ಜಿನಲ್ ಎಫಿಷಿಯನ್ಸಿ ಆಫ್ ಕ್ಯಾಪಿಟಲ್ MEC. ಮಾರ್ಜಿನಲ್ ಎಫಿಷಿಯನ್ಸಿ ಆಫ್ ಕ್ಯಾಪಿಟಲ್ ಇಸ್ ದಿ ನೆಟ್ ರೇಟ್ ಆಫ್ ರಿಟರ್ನ್ ದಟ್ ಈಸ್ ಎಕ್ಸ್ಪೆಕ್ಟೆಡ್ ಫ್ರಮ್ ದಿ ಪರ್ಚೇಸ್ ಆಫ್ ಎಡಿಷನಲ್ ಕ್ಯಾಪಿಟಲ್. ಹೆಚ್ಚುವರಿ ಕ್ಯಾಪಿಟಲನ್ನು ಪರ್ಚೇಸ್ ಮಾಡಿದ ಸಂದರ್ಭದಲ್ಲಿ ಸಿಗುವಂಥದ್ದು ಅಥವಾ ಹೆಚ್ಚುವರಿ ಕ್ಯಾಪಿಟಲ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ದಕ್ಕೆ ಸಿಗುವಂಥದ್ದು, ಅದರ ಪರಿಣಾಮದಲ್ಲಿ ಅಲ್ಲಿ ಸಿಗುವಂಥ ಸಾಮರ್ಥ್ಯ ಬಂಡವಾಳದ್ದು ಮಾರ್ಜಿನಲ್ ಎಫಿಷಿಯನ್ಸಿ ಆಫ್ ಕ್ಯಾಪಿಟಲ್ ಆಗಿರುತ್ತೆ. ಉದಾಹರಣೆಗೆ, ಇಫ್ ದಿ ಸಪ್ಲೈ ಪ್ರೈಸ್ ಆಫ್ ಕ್ಯಾಪಿಟಲ್ ಅಸೆಟ್ ಈಸ್ 20,000 and its annual yield is rupees 2,000, then MEC of this asset is 2,000 by 20,000 into 100, that is equal to 10% ಆಗಿರುತ್ತೆ. ಈ MEC ಎನ್ನುವಂಥದ್ದು ಉತ್ಪಾದಕನಿಗೆ ಸಂಬಂಧಪಟ್ಟಂಥ ಕಾನ್ಸೆಪ್ಟ್ ಆಗಿರುತ್ತೆ. ಮಾರ್ಜಿನಲ್ ರೇಟ್ ಆಫ್ ಸಬ್ಸ್ಟಿಟ್ಯೂಷನ್ MRS. ದಿ ಮಾರ್ಜಿನಲ್ ರೇಟ್ ಆಫ್ ಸಬ್ಸ್ಟಿಟ್ಯೂಷನ್ ಈಸ್ ದಿ ರೇಟ್ ಎಟ್ ವಿಚ್ ಎ ಕನ್ಸ್ಯೂಮರ್ ಕ್ಯಾನ್ ಗಿವ್ ಅಪ್ ಸಮ್ ಅಮೌಂಟ್ ಆಫ್ ಒನ್ ಗುಡ್ ಇನ್ ಎಕ್ಸ್ಚೇಂಜ್ ಫಾರ್ ಎನದರ್ ಗುಡ್ ವೈಲ್ ಮೇಂಟೈನಿಂಗ್ ದಿ ಸೇಮ್ ಲೆವೆಲ್ ಆಫ್ ಯುಟಿಲಿಟಿ. ಅದೇ ಪ್ರಮಾಣದ ತುಷ್ಟಿಗುಣ ಅಥವಾ ಯುಟಿಲಿಟಿಯನ್ನು ಮೇಂಟೈನ್ ಮಾಡಿಕೊಂಡು ಅಲ್ಲಿ ಮಾರ್ಜಿನಲ್ ರೇಟಾಗಿ ಸಬ್ಸ್ಟಿಟ್ಯೂಟ್ ಮಾಡುವಂಥ ವಿಷಯ ಬರುವಂಥದ್ದು. ಒಂದು ವಸ್ತುವನ್ನು ಇನ್ನೊಂದು ವಸ್ತುವಿನ ಜೊತೆಗೆ ಸಬ್ಸ್ಟಿಟ್ಯೂಟ್ ಮಾಡುವ ಪ್ರಮಾಣ, ಎ ವಸ್ತುವನ್ನು ಬಿ ಜೊತೆಗೆ ಅಂತ ಲೆಕ್ಕ, ಅಥವಾ ಎಕ್ಸ್ ಅನ್ನು ವೈ ಜೊತೆಗೆ ಅಂತ ಇಲ್ಲಿ ಪರಿಗಣಿಸಬೇಕು. ದಿ ಮಾರ್ಜಿನಲ್ ರೇಟ್ ಆಫ್ ಸಬ್ಸ್ಟಿಟ್ಯೂಷನ್ ಆಫ್ ಗುಡ್ ಎಕ್ಸ್ ಫಾರ್ ಗುಡ್ ವೈ ಈಕ್ವಲ್ ಡೆಲ್ಟಾ ವೈ ಬೈ ಡೆಲ್ಟಾ ಎಕ್ಸ್ ಮೈನಸ್ 4 by 1 equal to minus 4, that is the 4 because absolute value we consider under this case. It is the slope of indifference curve. ಇದು ಇಂಡಿಫರೆನ್ಸ್ ಕರ್ವಿನ ಸ್ಲೋಪ್ ಆಗಿರುತ್ತೆ. MRS ಇಸ್ ಕನ್ಸ್ಯೂಮರ್ ರಿಲೇಟೆಡ್ ಕಾನ್ಸೆಪ್ಟ್, ಗ್ರಾಹಕ ಸಂಬಂಧಪಟ್ಟಂಥ ಕಾನ್ಸೆಪ್ಟ್ ಅಂತ ತಿಳಿಬೇಕಾಗುತ್ತೆ. ಇನ್ನೊಂದು ಕಾನ್ಸೆಪ್ಟ್ ಮುಖ್ಯವಾಗಿ ಮಾರ್ಜಿನಲ್ ರೇಟ್ ಆಫ್ ಟೆಕ್ನಿಕಲ್ ಸಬ್ಸ್ಟಿಟ್ಯೂಷನ್. ಮಾರ್ಜಿನಲ್ ರೇಟ್ ಆಫ್ ಟೆಕ್ನಿಕಲ್ ಸಬ್ಸ್ಟಿಟ್ಯೂಷನ್ ಇಸ್ ದಿ ಅಮೌಂಟ್ ಬೈ ವಿಚ್ the quantity of one input has to be reduced when one extra unit of another input is used so that output remains constant. ಉತ್ಪಾದನೆ ಸಮಾನವಾಗಿರುವಂಥದ್ದು, ಒಂದು ಇನ್ಪುಟ್ಟಿಗೆ ಬದಲಾಗಿ ಇನ್ನೊಂದು ಇನ್ಪುಟ್ನ ಬದಲಾವಣೆ ಮಾಡಿಕೊಳ್ಳುವಂಥದ್ದು ಅಂತ ತಿಳಿಬೇಕಾಗುತ್ತೆ. ಆದರೆ ಉತ್ಪಾದನೆ ಮಾತ್ರ ಸಮಾನವಾಗಿರುತ್ತೆ. ಲೇಬರ್ ಬದಲು ಕ್ಯಾಪಿಟಲ್, ಕ್ಯಾಪಿಟಲ್ ಬದಲು ಲೇಬರು ಅಲ್ಲಿ ಪರಸ್ಪರ ಬದಲಿಸಿಕೊಳ್ಳುವಂಥದ್ದು. ಮಾರ್ಜಿನಲ್ ರೇಟ್ ಆಫ್ ಟೆಕ್ನಿಕಲ್ ಸಬ್ಸ್ಟಿಟ್ಯೂಷನ್ X for Y equal to delta K by delta L, ಚೇಂಜಸ್ ಇನ್ ಕ್ಯಾಪಿಟಲ್ ಆ್ಯಂಡ್ ಚೇಂಜಸ್ ಇನ್ ಲೇಬರ್ ಅಂತ ತಿಳಿಬೇಕಾಗುತ್ತೆ. ಇದು ಇಟ್ ಈಸ್ ದ ಸ್ಲೋಪ್ ಆಫ್ ಐಸೋಕ್ವಾಂಟ್ ಕರ್ವ್. ಐಸೋಕ್ವಾಂಟ್ ಕರ್ವಿನ ಇದು ಸ್ಲೋಪ್ ಆಗಿರುತ್ತೆ. ದಿ MRTS ಇಸ್ ಎ ಪ್ರೊಡ್ಯೂಸರ್ ರಿಲೇಟೆಡ್ ಕಾನ್ಸೆಪ್ಟ್, ಉತ್ಪಾದಕನಿಗೆ ಸಂಬಂಧಪಟ್ಟಂಥ ಕಾನ್ಸೆಪ್ಟ್ ಆಗಿರುತ್ತೆ ಅಂತ ತಿಳಿಬೇಕಾಗುತ್ತೆ. ಇವಿಷ್ಟು ಮುಖ್ಯವಾಗಿ ಮಾರ್ಜಿನಲ್ ಎನ್ನುವಂಥ ಕಾನ್ಸೆಪ್ಟ್ನ ಆಧಾರದಲ್ಲಿ ಇರುವಂಥ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಕೆಲವು ಕಾನ್ಸೆಪ್ಟುಗಳು. ಬಹಳಷ್ಟು ಸಂದರ್ಭದಲ್ಲಿ ಈ ಕಾನ್ಸೆಪ್ಟುಗಳು ಬೇರೆ ಬೇರೆ ವ್ಯಾಖ್ಯಾನಗಳನ್ನು ಸರಿಯಾಗಿ ಮನನ ಮಾಡುವ ಸಂದರ್ಭದಲ್ಲಿ
ಅರ್ಥಶಾಸ್ತ್ರಜ್ಞರಿಗೆ ಹಾಗೂ ಅರ್ಥಶಾಸ್ತ್ರದ ಎಲ್ಲ ವಿದ್ಯಾರ್ಥಿಗಳಿಗೆ ಇದು ತುಂಬಾ ಸಹಾಯ ಮಾಡುತ್ತೆ ಅಂತ ಹೇಳ್ಕೊಂಡು ಕೂಡ ನಾವು ತಿಳಿಬೇಕಾಗುತ್ತೆ. ಇದು ಮಾರ್ಜಿನಲ್ ಎನ್ನುವಂಥ ಕಾನ್ಸೆಪ್ಟಿಗೆ ಸಂಬಂಧಪಟ್ಟ ವಿಷಯ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು.